ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದತಿಶಯದ ಧರ್ಮ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವಮಿಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ. ಮಾನ್ಯ ಡಿ.ವಿ.ಜಿಯವರು ಈ ಕಗ್ಗದಲ್ಲಿ ನಗುವಿಕೆ ಮತ್ತು ನಗಿಸುವಿಕೆಗೆ ಸಂಬಂಧಿಸಿದ ವಿಚಾರಗಳನ್ನು ವಿವರಿಸುತ್ತಾರೆ. ಈ ಕಗ್ಗವು ನಗುವಿನ ಮಹತ್ವವನ್ನು ಅತ್ಯಂತ ಸರಳವಾಗಿ ಮತ್ತು ಆಳವಾಗಿ ತಿಳಿಸುತ್ತದೆ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ ಎಂಬ ವಾಕ್ಯದ ಮೂಲಕ ಮಂಕುತಿಮ್ಮನವರು ನಮಗೆ ಒಂದು ಸರಳ ಸತ್ಯವನ್ನು ಹೇಳುತ್ತಾರೆ. ನಾವು ಸಂತೋಷವಾಗಿದ್ದಾಗ ನಗುವುದು ನಮ್ಮ ಸಹಜ ಪ್ರವೃತ್ತಿ. ಒಂದು ಮಗುವು ನಕ್ಕಾಗ ಅದು ತನ್ನ ಸಂತೋಷವನ್ನು ಹೊರಗೆ ಹಾಕುತ್ತದೆ. ಹಾಗೆಯೇ ನಾವು ಒಳ್ಳೆಯ ಘಟನೆಗಳನ್ನು ಅನುಭವಿಸಿದಾಗ ಅಥವಾ ನಮಗೆ ಇಷ್ಟವಾಗುವ ವಿಷಯಗಳನ್ನು ಕಂಡಾಗ ನಗುತ್ತೇವೆ. ಇದು ನಮ್ಮ ಆಂತರಿಕ ಸಂತೋಷದ ಬಾಹ್ಯ ಪ್ರತಿಬಿಂಬವಾಗಿದೆ. ನಗುವು ನಮ್ಮ ಸ್ವಂತ ಸಂತೋಷಕ್ಕೆ ಸಂಬಂಧಿಸಿದ್ದರೆ, ಮತ್ತೊಬ್ಬರನ್ನು ನಗಿಸುವುದು ಅವರ ಸಂತೋಷಕ್ಕಾಗಿ ನಾವು ಮಾಡುವ ಕೆಲಸವಾಗಿದೆ. ಆದರೆ ಮತ್ತೊಬ್ಬರನ್ನು ನಗಿಸುವುದು ಅಷ್ಟು ಸುಲಭವಲ್ಲ. ಇದಕ್ಕೆ ವಿಶೇಷ ಪ್ರಯತ್ನ, ಕಲೆ ಮತ್ತು ಹಾಸ್ಯ ಪ್ರಜ್ಞೆ ಬೇಕು. ಹಾಗಾಗಿ ಮತ್ತೊಬ್ಬರನ್ನು ನಗಿಸುವುದು ಒಂದು ಪರಧರ್ಮ ಎಂದು ಹೇಳಲಾಗಿದೆ. ಒಬ್ಬ ವ್ಯಕ್ತಿಯನ್ನು ನಗಿಸುವ ಮೂಲಕ ನಾವು ಅವರ ಮನಸ್ಸನ್ನು ಪ್ರಸನ್ನಗೊಳಿಸುತ್ತೇವೆ ಮತ್ತು ಅವರ ದಿನವನ್ನು ಸುಂದರಗೊಳಿಸುತ್ತೇವೆ. ಅಂದರೆ ಇದು ನಾವು ಇತರರಿಗಾಗಿ ಮಾಡುವ ಒಂದು ಉದಾತ್ತ ಕೆಲಸವಾಗಿದೆ, ಒಂದು ರೀತಿಯ ಸೇವೆಯಾಗಿದೆ. ನಗುವ ಕೇಳುತ್ತ ನಗುವುದತಿಶಯದ ಧರ್ಮ. ಯಾರಾದರೂ ನಗುತ್ತಿರುವುದನ್ನು ನೋಡಿ ಅಥವಾ ಕೇಳಿ ನಾವು ಸಹ ನಗುತ್ತೇವೆ. ಇದು ನಗುವಿನ ಸಾಂಕ್ರಾಮಿಕ ಸ್ವಭಾವವನ್ನು ತೋರಿಸುತ್ತದೆ. ಮತ್ತೊಬ್ಬರ ಸಂತೋಷ ನಮ್ಮನ್ನು ಸಂತೋಷಗೊಳಿಸುತ್ತದೆ. ಇದು ಒಂದು ಅದ್ಭುತವಾದ ಅನುಭವವಾಗಿದೆ. ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರ. ಮಂಕುತಿಮ್ಮನವರು ನಗುವು ನಗಿಸುವುದು ಎರಡೂ ಸಹ ಜೀವನವನ್ನು ಸುಂದರಗೊಳಿಸುವ ವರ ಎಂದು ಹೇಳುತ್ತಾರೆ. ನಗು ಜೀವನಕ್ಕೆ ಒಂದು ಹೊಸ ಆಯಾಮವನ್ನು ನೀಡುತ್ತದೆ. ನಗುವಿನಿಂದ ನಾವು ಒತ್ತಡವನ್ನು ನಿವಾರಿಸಿಕೊಳ್ಳಬಹುದು ಮತ್ತು ಆರೋಗ್ಯವಾಗಿರಬಹುದು. ವರವಮಿಗೆ ನೀನು ಬೇಡಿಕೊಳ್ಳು. ಅಂತಿಮವಾಗಿ ಮಂಕುತಿಮ್ಮನವರು ಈ ವರವನ್ನು ದೇವರಿಂದ ಬೇಡಿಕೊಳ್ಳುವಂತೆ ಹೇಳುತ್ತಾರೆ. ನಗುವು ಮತ್ತು ನಗಿಸುವುದು ಎರಡೂ ದೈವದತ್ತವಾದ ಗುಣಗಳು ಎಂಬುದು ಇದರ ಅರ್ಥವಾಗಿದೆ. ಒಟ್ಟಿನಲ್ಲಿ ಹೇಳುವುದಾದರೆ, ಮಂಕುತಿಮ್ಮನ ಈ ಕಗ್ಗವು ನಮಗೆ ನಗುವಿನ ಮಹತ್ವವನ್ನು ತಿಳಿಸುತ್ತದೆ. ನಗುವು ಕೇವಲ ಒಂದು ಭಾವನೆ ಅಲ್ಲ, ಅದು ಜೀವನದ ಮೂಲಭೂತ ಅಂಶವಾಗಿದೆ. ನಾವು ನಗುವಿನ ಮೂಲಕ ನಮ್ಮ ಜೀವನವನ್ನು ಹಾಗೂ ಇತರರ ಜೀವನವನ್ನು ಹೆಚ್ಚು ಆನಂದಮಯವಾಗಿಸಬಹುದು. ಈ ಕಗ್ಗದಿಂದ ನಾವು ಕಲಿಯಬಹುದಾದ ಅಂಶಗಳು: ನಗುವು ಜೀವನದ ಒಂದು ಅವಿಭಾಜ್ಯ ಅಂಗ. ಮತ್ತೊಬ್ಬರನ್ನು ನಗಿಸುವುದು ಒಂದು ಕಲೆ. ಇದಕ್ಕೆ ವಿಶೇಷ ಪ್ರಯತ್ನ ಮತ್ತು ಹಾಸ್ಯ ಪ್ರಜ್ಞೆ ಬೇಕು. ಇತರರ ಸಂತೋಷದಲ್ಲಿ ಸಂತೋಷ ಪಡುವುದು ಮನುಷ್ಯತ್ವದ ಲಕ್ಷಣ. ನಗುವಿನ ಮೂಲಕ ನಾವು ಒತ್ತಡವನ್ನು ನಿವಾರಿಸಿಕೊಳ್ಳಬಹುದು. ನಗು ನಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತದೆ. ನಗು ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ಒಳ್ಳೆಯದು. ನಗು ನಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ. ನಗುವಿನ ಮೂಲಕ ನಾವು ಇತರರೊಂದಿಗೆ ಸುಲಭವಾಗಿ ಬೆರೆಯಬಹುದು. ನಗುವಿನ ಮೂಲಕ ನಾವು ಸಮಾಜದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹರಡಬಹುದು. ಮಂಕುತಿಮ್ಮನ ಈ ಕಗ್ಗವು ನಮಗೆ ನಗುವಿನ ಮೂಲಕ ಜೀವನವನ್ನು ಹೇಗೆ ಸುಂದರಗೊಳಿಸಬಹುದು ಎಂಬುದನ್ನು ಕಲಿಸುತ್ತದೆ. ಈ ಕಗ್ಗವು ನಮ್ಮ ಜೀವನದಲ್ಲಿ ಹೆಚ್ಚು ನಗು ತರಲಿ ಎಂದು ಆಶಿಸೋಣ.